400 ಕೋಟಿ ರೂಪಾಯಿಯ ದರೋಡೆಯ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಸಲಿಗೆ 400 ಕೋಟಿ ರೂಪಾಯಿಯ ದರೋಡೆ ನಡೆದೇ ಇಲ್ವಾ? ಎಸ್, ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು 400 ಕೋಟಿ ರೂಪಾಯಿ ದರೋಡೆ ಆಯ್ತಲ್ಲ, ಈ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಸಲಿಗೆ 400 ಕೋಟಿ ರೂಪಾಯಿಯ ದರೋಡೆ ನಡೆದೇ ಇಲ್ವಾ? ಹಂಗಾರೆ ಕೊನೆಗೂ ಬಿಲ್ಡರ್ ಕಿಶೋರ್ ಸವಳ ಸರೆಂಡರ್ ಆಗಿದ್ದಾರೆ. ನಾಸಿಕ್ನ ಘೋಟಿ ಪೊಲೀಸ್ ಠಾಣೆಯಲ್ಲಿ ಕಿಶೋರ್ ಶರಣಾಗಿರುವಂಥದ್ದು. ಶನಿವಾರ ಸಂಜೆಯಿಂದಲೇ ಎಸ್ಐಟಿಯಿಂದ ಡ್ರಿಲ್ ಶುರುವಾಗಿದೆ. ಹಣದ ಮಾಲೀಕ ಎನ್ನಲಾದ ಆರೋಪಿ ಈತ ಕಿಶೋರ್. ಸುಳ್ಳು ಕೇಸ್ ದಾಖಲಿಸಿದ ಕಿಶೋರ್ ಸಾವಳ ಅನ್ನುವಂಥ ಅನುಮಾನ ಕೂಡ ಈಗ ವ್ಯಕ್ತವಾಗ್ತಿದೆ. 400 ಕೋಟಿ ದರೋಡೆ ಕೇಸ್ನಲ್ಲಿ ಸಂಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಕೇಳಿ ಬಂದಿತ್ತು 400 ಕೋಟಿ ರೂಪಾಯಿ ದರೋಡೆಯಾಗಿದೆ, ಹಾಗಾಗಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಎಲ್ಲ ಪೊಲೀಸರು ಕೂಡ ಹುಡುಕ್ತಿದ್ದಾರೆ, ಈ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಂತೆಲ್ಲ. ಆದ್ರೆ ಈಗ ದೊಡ್ಡ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಅಸಲಿಗೆ ಈ 400 ಕೋಟಿ ರೂಪಾಯಿ ದರೋಡೆನೇ ನಡೆದಿಲ್ವಾ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಿದೆ. ಕೊನೆಗೆ ಬಿಲ್ಡರ್ ಕಿಶೋರ್ ಸಾವಳ ಸರೆಂಡರ್ ಆಗಿದ್ದಾನೆ. ನಾಸಿಕ್ನ ಘೋಟಿ ಪೊಲೀಸ್ ಠಾಣೆಗೆ ಕಿಶೋರ್ ಶರಣಾಗಿದ್ದಾನೆ. ಶನಿವಾರ ಸಂಜೆಯಿಂದಲೇ ಎಸ್ಐಟಿಯಿಂದ ಡ್ರಿಲ್ ಶುರುವಾಗಿದೆ. ಹಣದ ಮಾಲೀಕ ಅಂತ ಹೇಳಲಾಗುತ್ತೆ ಈ ಕಿಶೋರ್ನನ್ನ. ಸುಳ್ಳು ಕೇಸ್ ದಾಖಲಿಸಿದ ಕಿಶೋರ್ ಸಾವಳ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಿದೆ. 400 ಕೋಟಿ ದರೋಡೆಯ ಕೇಸ್ನಲ್ಲಿ ಬಂಧಿತರ ಸಂಖ್ಯೆಯನ್ನು ನೋಡೋದಾದ್ರೆ ಈಗ 8ಕ್ಕೆ ಏರಿಕೆಯಾಗಿದೆ. 400 ಕೋಟಿ ಅಂದ್ರೆ ಇಷ್ಟು ದೊಡ್ಡ ಮೊತ್ತದ ಹಣ ದರೋಡೆ ಆಗೋಯ್ತು. ಜೊತೆಗೆ ಈ ಒಂದು ತನಿಖೆಯನ್ನು ಚುರುಕುಗೊಳಿಸಿ ಕರ್ನಾಟಕ ಇರಬಹುದು, ಗೋವಾ ಇರಬಹುದು ಮತ್ತು ಮಹಾರಾಷ್ಟ್ರ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಏನಾಯ್ತು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ. ಜೊತೆಗೆ ಒಂದು ಆಡಿಯೋ ಕೂಡ, ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 400 ಕೋಟಿ ರೂಪಾಯಿ ಅಸಲಿಗೆ ದರೋಡೆನೇ ನಡೆದಿಲ್ವಾ ಅನ್ನುವಂಥ ಅನುಮಾನ ಹುಟ್ಟಿಕೊಳ್ತಿದೆ. ಮತ್ತು ಈ ಹಣದ ಮಾಲೀಕ ಅನ್ನಲಾಗಿರುವಂತಹ ಆರೋಪಿ ಕಿಶೋರ್ ಏನಿದ್ದಾನಲ್ಲ, ನಾಸಿಕ್ನ ಘೋಟಿ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ. ಶನಿವಾರ ಸಂಜೆಯಿಂದಲೇ ಎನ್ಕ್ವೈರಿ ನಡೀತಿದೆ. ಎಸ್ಐಟಿಯಿಂದ ಡ್ರಿಲ್ ಮಾಡಲಾಗ್ತಿದೆ. ಸುಳ್ಳು ಕೇಸನ್ನೇನಾದ್ರೂ ದಾಖಲಿಸಿದ್ನ ಕಿಶೋರ್ ಸಾವಳ ಅನ್ನುವಂಥ ಅನುಮಾನ ವ್ಯಕ್ತವಾಗಿದೆ. ಈಗ 400 ಕೋಟಿ ರೂಪಾಯಿ ದರೋಡೆ ಕೇಸ್ನಲ್ಲಿ ಬಂಧಿತರಾದಂಥವರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಅಸಲಿಗೆ ಈ 400 ಕೋಟಿ ರೂಪಾಯಿ ದರೋಡೆ ಆಯ್ತಾ ಇಲ್ವಾ ಅನ್ನುವಂಥ ಕ್ಲಾರಿಟಿನೇ ಸಿಗ್ತಿಲ್ಲ. ಜೊತೆಗೆ ಇದು ನಡೆದೇ ಇಲ್ವಾ ಹಂಗಾರೆ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಕೊನೆಗೂ ಬಿಲ್ಡರ್ ಕಿಶೋರ್ ಸಾವಳ ಸರೆಂಡರ್ ಆಗಿದ್ದಾನೆ. $400 ಕೋಟಿ ದರೋಡೆ ಕೇಸನ್ನೇನಾದ್ರೂ ಮುಚ್ಚಾಕೋಕೆ ಯತ್ನ ಆಯ್ತಾ ಅಥವಾ ದರೋಡೆ ನಡೀತಾ ಇಲ್ವಾ, ಏನಿದು ಅನ್ನುವಂಥ ಕ್ಲಾರಿಟಿ ಸಿಗಬೇಕಿದೆ ಈಗ. ಅಥವಾ 400 ಕೋಟಿ ದರೋಡೆ ಆಗಿಲ್ಲ ಅಂದ್ರೆ ದರೋಡೆ ಆಯ್ತಾ ಇಲ್ವಾ, ಆಗಿದ್ರೆ ಎಷ್ಟು ಮೊತ್ತದ ದರೋಡೆ ಆಗಿದೆ, ಏನು ಆರೋಪ ಇದೆ, ಯಾರು ಸಂದೀಪ್ ಪಾಟೀಲ್ ದೂರುದಾರ ಆರೋಪ ಮಾಡಿದ್ದ ಆ ಗಂಭೀರ ಆರೋಪ ಏನಿದೆ, ಜೊತೆಗೆ ಇದು ಅಷ್ಟು ಮೊತ್ತದ ದರೋಡೆನಾ ಅನ್ನೋದು ಕೂಡ ಗೊತ್ತಾಗಬೇಕಿದೆ. ಮತ್ತು ಹಣದ ಮಾಲೀಕ ಯಾರಿದ್ದಾನೆ ಕಿಶೋರ್, ಈಗಾಗಲೇ ಶರಣಾಗಿದ್ದಾನೆ. ಎಸ್ಐಟಿಯಿಂದ ಡ್ರಿಲ್ ನಡೀತಿದೆ.